ಈ ಸೊಸೆ ತನ್ನ ಪ್ರಿಯತಮನ ಜೊತೆ ಸೇರಿ ರಾತ್ರಿ ಹೊತ್ತು ತನ್ನ ಅತ್ತೆಯ ಕತ್ತು ಹಿಸುಕಿ ಸಾಯಿಸ್ಬಿಡ್ತಾಳೆ. ಪಾಪ ವಯಸ್ಸಾದ ಅತ್ತೆ ಅಂಗವಿಕಲೆ ಆಗಿದ್ಲು. ಅದಕ್ಕೆ ಅವಳು ತನ್ನ ಸಾವಿಗಾಗಿ ಸುಮ್ಮನೆ ಕಾಯ್ತಾ ಇದ್ಲು. ಕೊನೆಗೆ ಎಲ್ಲದನ್ನ ಸೆಟ್ ಮಾಡಿದ್ಮೇಲೆ ಅವರಿಬ್ರು ವಾಪಸ್ ತಮ್ಮ ರೂಮ್ಗೆ ಹೋಗ್ತಾರೆ. ಆದ್ರೆ ಸಡನ್ ಆಗಿ ಮಾವನಿಗೆ ಎಚ್ಚರವಾಗಿ ರಾತ್ರಿ ಹೊತ್ತು ತನ್ನ ಹೆಂಡತಿನ ನೋಡೋಕೆ ಅಂತ ಅಲ್ಲಿಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಅವನ ಹೆಂಡತಿ ಆಗ್ಲೇ ಸತ್ತೋಗಿದ್ಲು. ಮತ್ತೆ ಅವಳ ಕುತ್ತಿಗೆಗೆ ಇನ್ನೂ ಆ ಹಗ್ಗ ಹಾಗೇನೇ ಇತ್ತು. ಇದರಿಂದ ವಯಸ್ಸಾದ ಮಾವನಿಗೆ ಎಲ್ಲದೂ ಅರ್ಥ ಆಗೋಗುತ್ತೆ. ಅವನು ತಕ್ಷಣ ಈ ವಿಷಯನ ಕೇಳೋಕೆ ಅಂತ ಸೊಸೆಯ ರೂಮ್ ಹತ್ರ ಹೋಗ್ತಾನೆ. ಆದ್ರೆ ಆ ಟೈಮ್ಗೆ ಸರಿಯಾಗಿ ಅವರಿಬ್ರು ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆ ಮಾವ ಇದನ್ನೆಲ್ಲ ಕೇಳಿಸ್ಕೊಂಡು ಇವಾಗ ಸೊಸೆ ಮತ್ತೆ ಅವಳ ಪ್ರಿಯತಮನ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಅವನು ಒಂದೊಂದಾಗಿ ಮನೆಯ ಎಲ್ಲಾ ಬಾಗಿಲುಗಳಿಗೂ ಆಚೆಯಿಂದ ಬೀಗ ಹಾಕಿಬಿಡ್ತಾನೆ. ಇವಾಗ ಅವರಿಬ್ರು ಮಾಳಿಗೆಯಿಂದ ಆಚೆ ಹೋಗೋಕೆ ಟ್ರೈ ಮಾಡಿದಾಗ ಸೊಸೆಯ ತಲೆ ಮೇಲೆ ಒಂದು ಮರದ ಹಲಗೆ ಬೀಳತ್ತೆ. ಆಮೇಲೆ ಆ ಪ್ರಿಯತಮ ಅವಳನ್ನ ಕಾಪಾಡೋಕೆ ಓಡಿದಾಗ ಅವನ ಕಾಲಿಗೂ ಏನೋ ಒಂದು ತಗಲಿ ಕೆಳಗೆ ಬೀಳ್ತಾನೆ. ಅಸಲಿಗೆ ಎಲ್ಲಾ ಆಟನೂ ಆ ವಯಸ್ಸಾದ ಮಾವನೇ ಪ್ಲಾನ್ ಮಾಡಿರ್ತಾನೆ. ಇದರಿಂದ ಸಿಟ್ಟಾದ ಸೊಸೆ ತನ್ನ ಪ್ರಿಯತಮನ ಜೊತೆ ಸೇರಿ ಇವಾಗ ಮಾವನನ್ನ ಕೂಡ ಸಾಯಿಸೋಕೆ ಡಿಸೈಡ್ ಮಾಡ್ತಾಳೆ.